ಯಶವಂತಗೌಡ ಪಾಟೀಲ್. ಅಧ್ಯಕ್ಷರೇ, ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಗಮನ ಸೆಳೆತಾ ಇದ್ದೀನಿ. ಬಿಜಾಪುರ ಜಿಲ್ಲೆ ಈಗಾಗಲೇ 13 ತಾಲೂಕುಗಳು ಹೊಂದಿವೆ. ಅಲ್ಲಿ ಹೊಸದಾಗಿ ಇಂಡಿ ಜಿಲ್ಲೆ ಆಗಲಿ ಅಂತೇಳಿ ಆ ಭಾಗದ ಜನರ ಬಹುದಿಂದ ಕೂಗಿದೆ. ಸೊ ಸರ್ಕಾರ ಅದ್ರ ಬಗ್ಗೆ ಏನು ಹೇಳುತ್ತೆ? ಓಕೆ, ಉತ್ತರ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಮೇಲೆ ಮಾನ್ಯ ಸದಸ್ಯರು ಏನಾದರೂ ಹೇಳೋದಿದ್ರೆ ಒಮ್ಮೆ ಉತ್ತರ ಕೊಡ್ಬೋದು. ಉತ್ತರ ತಾವು ಕೊಟ್ಟಿದ್ರಿ, ಬಹಳ ಅತ್ಯಂತ ಬುದ್ಧಿವಂತಿಕೆ ಉತ್ತರ ಅದ. ಅದ್ರ ಬಗ್ಗೆ ನಿರ್ಣಯ ಮಾತಿಲ್ಲ. ಕೃಷ್ಣ ಅವರೇ, ಆದ್ರೂ ಒಂದು ರಾಜಸ್ಥಾನದಂತ ಒಂದು ರಾಜ್ಯ 51 ಜಿಲ್ಲೆಗಳನ್ನು ಹೊಂದಿದೆ. ಆದ್ರೆ ಕರ್ನಾಟಕ ಇವತ್ತು 31 ಇಟ್ಕೊಳ್ಳೋಕ್ಕಿಂತ 50 ಜಿಲ್ಲೆಗಳನ್ನು ಹೆಚ್ಚಿಗೆ ಬರೀ ನಮ್ದು ಒಂದೇ ಅಂತ ಅನ್ನಂಗಿಲ್ಲ. ನಾನು ಜಿಲ್ಲೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಂದಾಗ ಫಸ್ಟ್ ಬೆಳಗಾವಿ ಪ್ರಯಾರಿಟಿ ಮಾಡಬೇಕಾಗ್ತದೆ. ಅಂಥವು ಅನೇಕ ಜಿಲ್ಲೆಗಳನ್ನು ತಾವು ಮಾಡಿದ್ರಿ ಅಂದ್ರೆ ಆಡಳಿತ ದೃಷ್ಟಿಯಿಂದ ಭಾಳ ಅನುಕೂಲ ಆಗ್ತದೆ. ಇವತ್ತು ಉದಾಹರಣೆಗೆ ಅವಿಭಾಜ್ಯ ಧಾರವಾಡ 3 ಜಿಲ್ಲೆಗಳನ್ನಾಗಿ ಪರಿವರ್ತನೆ ಮಾಡಿದ್ರಿ ನೀವು, ಹಾವೇರಿ, ಗದಗ್, ಧಾರವಾಡ. ಸೊ ಆ ರೀತಿ ನಮ್ಮಲ್ಲಿ ಅನುಕೂಲ ಮಾಡಿಕೊಟ್ರಿ ಅಂದ್ರೆ ನಮ್ಮ ಭಾಗದ ಜನ ರಾಜ್ಯದ ಗಡಿ ಭಾಗದಲ್ಲಿದ್ದೀವಿ. ಕ್ರೈಮ್ ಆಕ್ಟಿವಿಟೀಸ್ ಮ್ಯಾಕ್ಸಿಮಮ್ ನಡೀತದೆ. ಸೊ ನಮ್ದು ಬ್ರಿಟಿಷರ ಕಾಲದಾಗ ರೆವಿನ್ಯೂ ಟ್ರೀಟ್ ಆದದ್ದು. ಆಮೇಲೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಇವತ್ತಿಗೂ ಸಹಿತ ಎಲ್ಲಿಗೂ ಕೆಲವು ಕಡೆ DC ಆಫೀಸ್ ಚೆನ್ನಾಗಿಲ್ಲ. ಆದ್ರೆ ನೀವು ನಮ್ಮ ಇಂಡಿಗೆ ಬಂದು ನೋಡಿದ್ರಿ ಅಂದ್ರೆ ಒಂದು DC ಆಫೀಸ್ ಇರಬೇಕು. ಆ ರೀತಿ ನಾವು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ಭವನ ನಿರ್ಮಾಣ ಮಾಡಿದ್ದೀವಿ. ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿ ಇದೆ, ರೈಲ್ವೆ ಟ್ರ್ಯಾಕ್ ಇದೆ, ಬ್ರಾಡ್ಗೇಜ್ ಇದೆ, ಆಮೇಲೆ ನ್ಯಾಷನಲ್ ಹೈವೇಸ್ ಅದಾವ. ಸೊ ಬಾರ್ಡರ್ದೊಳಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವ ನಮ್ಮಲ್ಲಿ. ಸೊ ಅಲ್ಲಿ ಒಂದು ಜಿಲ್ಲೆ ಇತ್ತು ಅಂದ್ರೆ ಅನೇಕ ರೀತಿಯಿಂದ ಅನುಕೂಲಗಳಾಗ್ತವೆ. ಆ ಭಾಗ ಇಂಡಿ ಸಿಂಧಿ ಭಾಗ ನಿಮ್ಗೆ ಹೇಳ್ತೀವಿ, ಆರ್ಟಿಕಲ್ 371 ವಂಚಿತರಾದೀವಿ ನಾವು. ಇವತ್ತು ನಮ್ಮ ಪಕ್ಕಕ್ಕೆ ಅಫ್ಜಲ್ಪುರ್, ಆಳಂದ್ ಏನೇನು ಬೆನಿಫಿಟ್ ಸಿಗ್ತದೆ ಜೀವರಿಗೆ ನಮಗೆ ಸಿಗೋದಿಲ್ಲ. ಸೊ ನನ್ನ ಕಳಕಳಿ ವಿನಂತಿ, ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ತಾವು ಇಂಥದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಆ ಭಾಗದ ಜನ ಈ ಸರ್ಕಾರದ ಬಗ್ಗೆ ಬಹಳ ವಿಶೇಷವಾಗಿ ಜಿಲ್ಲೆಗಳನ್ನ ರಚನೆ ಮಾಡಿದ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅನೇಕ ಸಮಸ್ಯೆಗಳು ಇರ್ತಿರ್ತಾವ. ಬಟ್ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ತಾವು ಮಾಡುವಂತ ಸಂದರ್ಭ ಬಂದಾಗ ಇವತ್ತೇ ಮಾಡ್ರಿ ಅಂತ ನಾನು ಹೇಳಂಗಿಲ್ಲ. ತಾವು ಎಂದು ನಿರ್ಣಯ ಮಾಡ್ತಾ ಇರ್ತೀರಿ, ನಮ್ಮನ್ನು ಅವಾಗ ಪರಿಗಣಿಸ್ರಿ ಅಂತ ಹೇಳಿ ನನ್ನ ಕಳಕಳಿ ಪ್ರಾರ್ಥನೆ. ಓಕೆ.